ನಮಸ್ಕಾರ. ನನ್ನ ಹೆಸರು ಪೂರ್ಣಿಮಾ. ಮಲೆನಾಡಿನವಳಾಗಿರುವಂತಹ ನನಗೆ ಈ ಒಂದು ಸಿನಿಮಾ ಸಿಕ್ಕಾಪಟ್ಟೆ ಇಂಪ್ರೆಸ್ ಆಯಿತು ನೋಡಿ. ಯಾವ ಸಿನಿಮಾ ಅಂತ ಯೋಚನೆ ಮಾಡ್ತಿದ್ದೀರಾ? ಅದೇ ಇತ್ತೀಚೆಗಷ್ಟೇ ಬಿಡುಗಡೆಯಾಗಿರುವಂತಹ ತಿಮ್ಮನ ಮೊಟ್ಟೆಗಳು ಅನ್ನುವಂತಹ ಒಂದು ಕನ್ನಡ ಸಿನಿಮಾ. ಬಹಳ ಚೆನ್ನಾಗಿದೆ ಸಿನಿಮಾ. ಓಕೆ, ಇದು ಲಿಟ್ರಲಿ ಕಮರ್ಷಿಯಲ್ ಸಿನಿಮಾ ಅಲ್ಲ. ನಿಮಗೆ ಭಯಂಕರ ಎಂಟರ್ಟೈನ್ಮೆಂಟ್ ಸಿಗಬೇಕು ಅಂತಂದರೆ ಆ ರೀತಿ ಸಿಗದೆ ಇರ್ಬೋದು. ಬಟ್ ನೀವೇನಾದರೂ ಮಲೆನಾಡು ಪಶ್ಚಿಮ ಘಟ್ಟಗಳ ಒಂದು ಸೌಂದರ್ಯವನ್ನು ಅನುಭವಿಸಬೇಕು ಅಂತಂದರೆ ಡೆಫಿನೆಟ್ ಆಗಿ ಈ ಸಿನಿಮಾವನ್ನು ನೋಡಲೇಬೇಕು. ಸೊ ರಕ್ಷಿತ್ ತೀರ್ಥಹಳ್ಳಿ ಅವರು ಈ ಸಿನಿಮಾವನ್ನು ನಿರ್ದೇಶನ ಮಾಡಿದ್ದಾರೆ. ಹಾಗೆಯೇ ಪ್ರವೀಣ್ ಎಸ್ ಅವರ ಸಿನಿಮಾಟೋಗ್ರಫಿ ಅದ್ಭುತವಾಗಿದೆ. ಹೇಮಂತ್ ಜೋಯಿಸ್ ಅವರ ಮ್ಯೂಸಿಕ್ ಕೂಡ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಈ ಒಂದು ಪಶ್ಚಿಮ ಘಟ್ಟಗಳ ಸೌಂದರ್ಯಕ್ಕೆ ತುಂಬಾ ಆ್ಯಪ್ಟ್ ಆಗಿರುವಂತಹ ಮ್ಯೂಸಿಕನ್ನು ಕೂಡ ಕೊಟ್ಟಿದ್ದಾರೆ. ಹಾಗೆಯೇ ಇದರ ಜೊತೆಗೆ ತುಂಬಾ ಅಟ್ರಾಕ್ಟಿವ್ ಅಂತ ಅನಿಸೋದು ಕೇಶವ ಗುತ್ತಲಿಕೆ, ಹಾಗೆಯೇ ಶೃಂಗೇರಿ ರಾಮಣ್ಣ ಜೊತೆಗೆ ಸುಚೇಂದ್ರ ಪ್ರಸಾದ್ ಅವರ ಆ್ಯಕ್ಟಿಂಗ್ ತುಂಬಾ ಅದ್ಭುತವಾಗಿದೆ. ಮೈ ಪಾಯಿಂಟ್ ಈಸ್, ಈ ಸಿನಿಮಾವನ್ನ ಯಾಕೆ ನೀವು ನೋಡಬೇಕು ಅಂತ. ಸಾಕಷ್ಟು ಸಲ ಮನುಷ್ಯ ಮತ್ತೆ ಈ ಪ್ರಕೃತಿಯ ನಡುವೆ ಒಂದು ಕಾನ್ಫ್ಲಿಕ್ಟ್ ಇರುತ್ತೆ, ಆ ಒಂದು ಹೋರಾಟ ಇದ್ದೇ ಇರುತ್ತೆ. ಸೊ ಈ ಒಂದು ಹೋರಾಟವನ್ನು ನಾವು ಹೇಗೆ ಬ್ಯಾಲೆನ್ಸ್ ಮಾಡಬೇಕು, ಪ್ರಕೃತಿಯ ಜೊತೆಗೆ ಮನುಷ್ಯ ಹೇಗೆ ಹೊಂದ್ಕೊಂಡು ಜೀವನ ಮಾಡ್ಕೊಂಡು ಹೋಗಬೇಕು, ಇಲ್ಲ ಅಂತಂದರೆ ಅವನ ಬದುಕು ಎಷ್ಟು ಕಷ್ಟ ಆಗಬಹುದು ಅನ್ನುವಂಥದ್ದನ್ನು ನೀವು ಈ ಸಿನಿಮಾದಲ್ಲಿ ನೋಡ್ಬೋದು. ಈ ಸಿನಿಮಾದಲ್ಲಿ ಏನಂತಂದರೆ ತಿಮ್ಮ ಅನ್ನುವಂತಹ ಒಂದು ಮುಗ್ಧವಾಗಿರುವಂತಹ ಕ್ಯಾರೆಕ್ಟರ್ ಇದೆ. ತನ್ನ ಬದುಕಿಗಾಗಿ ಮತ್ತು ನಂಬಿಕೆಯ ನಡುವೆ ಆತ ಹೇಗೆ ಹೋರಾಟ ಮಾಡ್ತಾನೆ ಅನ್ನುವಂಥದ್ದನ್ನು ನೀವು ಈ ಸಿನಿಮಾದಲ್ಲಿ ನೋಡ್ಬೋದು. ತಿಮ್ಮ ಒಂದು ಸಣ್ಣ ಗುಡಿಸಲನ್ನು ಹೊಂದಿರ್ತಾನೆ. ಕೆಲಸ ಮಾಡಿಕೊಂಡು ಮಲೆನಾಡಲ್ಲಿ ಮಾಮೂಲಿ ಏನು ಕೆಲಸ ಮಾಡ್ತಾರೆ, ತೋಟದ ಕೆಲಸ ಎಲ್ಲ ಮಾಡಿಕೊಂಡು ಆ ರೀತಿ ಇರುವಂತಹ ವ್ಯಕ್ತಿ. ಆದರೆ ಅವನ ಗುಡಿಸಲನ್ನು ಕಟ್ಟೋದಕ್ಕೆ ಅವನಿಗೆ ಹಣ ಸಿಗೋದಿಲ್ಲ. ಯಾರ ಮನೆಯಲ್ಲಿ ಹೋಗಿ ಕೆಲಸ ಮಾಡ್ತಾನೋ ಅಲ್ಲಿ ಹಣ ಕೇಳಿದ್ರೂ ಕೊಡೋದಿಲ್ಲ. ಸೊ ಇಂತಹ ಸಂದರ್ಭದಲ್ಲಿ ಒಂದು ರಿಸರ್ಚ್ ಟೀಮ್ ಆ ಊರಿಗೆ ಬಂದಿರುತ್ತೆ. ಆ ರಿಸರ್ಚ್ ಟೀಮ್ ಯಾಕೆ ಬಂದಿರುತ್ತೆ ಅಂತಂದರೆ ಕಾಳಿಂಗ ಸರ್ಪವನ್ನು ಸೇವ್ ಮಾಡಬೇಕು, ರೆಸ್ಕ್ಯೂ ಮಾಡಬೇಕು ಅನ್ನುವಂಥದ್ದು ಆ ಒಂದು ರಿಸರ್ಚ್ ಟೀಮ್ನ ಉದ್ದೇಶ ಆಗಿರುತ್ತೆ. ಕಾಳಿಂಗ ಸರ್ಪ ಮೊಟ್ಟೆ ಇಟ್ಟಿದ್ದನ್ನು, ಆ ಮೊಟ್ಟೆಯನ್ನು ನಾವು ತಗೊಂಡೋಗಿ ಮರಿ ಮಾಡಿ ಸುರಕ್ಷಿತವಾಗಿ ವಾಪಸ್ ಕಾಡಿಗೆ ಬಿಡ್ತೀವಿ, ಹೀಗೆ ನಾವು ಅದರ ರೆಸ್ಕ್ಯೂ ಮಾಡ್ತೀವಿ ಅಂತ. ಅದೇ ಊರಿನ ಮುಖಂಡರು ಅಥವಾ ಊರಲ್ಲಿ ಇರುವಂತಹವರ ನಂಬಿಕೆ ಏನಂತಂದರೆ, ಕಾಳಿಂಗ ಸರ್ಪವನ್ನು ಸರ್ಪ ಅಂತ ಕೂಡ ಅವರು ಕರೆಯೋದಿಲ್ಲ, ಕರೀದು ಅಂತ ಕರೀತಾರೆ. ಯಾಕಂತಂದರೆ ದೇವರು ಅನ್ನುವಂತಹ ನಂಬಿಕೆ ಇದೆ. ನಾವೆಲ್ಲ ನಾಗನನ್ನು ಪೂಜೆ ಮಾಡ್ತೀವಿ, ಹಾಗಾಗಿ ಕಾಳಿಂಗ ಸರ್ಪವನ್ನು ಪೂಜೆ ಮಾಡ್ತಾರೆ. ಕಾಳಿಂಗ ಸರ್ಪ ಅನ್ನೋದು ಒಂದು ದೈವಿಕ ಸ್ಥಾನದಲ್ಲಿ ಇರುವಂಥದ್ದು. ಅದು ಕಾಡಲ್ಲಿ ಇದೆ, ನಮ್ಗೆ ಯಾರಿಗೂ ತೊಂದರೆ ಮಾಡ್ತಿಲ್ಲ, ಇದನ್ನು ರೆಸ್ಕ್ಯೂ ಮಾಡೋದು ಅಂತಂದರೆ ಏನು, ನನ್ಗೆ ಅರ್ಥ ಆಗ್ತಿಲ್ಲ ಅನ್ನುವಂಥದ್ದು ಈ ಒಂದು ಊರಿನ ಮುಖಂಡರ ವಾದ ಆಗಿರುತ್ತೆ. ಸೊ ರಿಸರ್ಚ್ನವರು ಏನು ಹೇಳ್ತಾರೆ ಅಂತಂದರೆ, ಕಾಳಿಂಗ ಸರ್ಪ ಮತ್ತು ಅದರ ಮೊಟ್ಟೆಯನ್ನು ನೀನು ತೋರಿಸಿದ್ರೆ ನಿನಗೆ ದುಡ್ಡನ್ನು ಕೊಡ್ತೀವಿ ಅಂತ ಈ ಒಂದು ತಿಮ್ಮನಿಗೆ ಆಸೆಯನ್ನು ಹುಟ್ಟಿಸ್ತಾರೆ. ತಿಮ್ಮನಿಗೆ ಮನೆ ರಿಪೇರಿ ಆಗಬೇಕು, ತುಂಬ ಕಷ್ಟ ಇದೆ. ಸೊ ಓಕೆ ಅಂತ ಅವನು 50,000ಕ್ಕೆ ಒಪ್ಕೊಂಡು ಬಿಡ್ತಾನೆ. ಹಾಗೆಯೇ ತುಂಬೆ ಬೆಟ್ಟ ಇರ್ಬೋದು, ಚೌಡಿ ಬೆಟ್ಟ ಇರ್ಬೋದು, ಎಲ್ಲ ಕಡೆ ಕಾಡು ಅಲ್ದು ಅವನು ಲಾಸ್ಟಿಗೆ ಆ ಒಂದು ಮೊಟ್ಟೆ ಇಡುವಂತಹ ಜಾಗ ಅಥವಾ ಕಾಳಿಂಗ ಸರ್ಪ ಇರುವಂತಹ ಜಾಗವನ್ನು ಕಂಡುಕೊಳ್ಳುವಂತಹ ಸಿಚುವೇಶನಲ್ಲಿ ಸಾಕಷ್ಟು ಹೋರಾಟಗಳು ನಡೆಯುತ್ತೆ. ಆ್ಯಂಡ್ ಅವನಿಗೆ ದೈವ ಅಂತ ಅವನು ನಂಬಿದಾನಲ್ವಾ, ಹಾಗಾಗಿ ಅವನಿಗೆ ಕನಸಲ್ಲಿ ಕೂಡ ನಾಗ ಬಂದು ಕಾಡುವಂಥದ್ದು ಇವೆಲ್ಲ ತುಂಬ ನಾವು ನೋಡ್ತೀವಿ. ಸೊ ಈ ಸಿನಿಮಾದಲ್ಲಿ ನೀವು ಗಮನಿಸಬೇಕಾಗಿರುವಂತಹ ವಿಚಾರ ಏನಂತಂದರೆ, ನಮ್ಮ ನಂಬಿಕೆ ಹಾಗೆಯೇ ವೈಜ್ಞಾನಿಕತೆ ಇದರ ನಡುವೆ ಇರುವಂತಹ ಕಾನ್ಫ್ಲಿಕ್ಟ್ ಇರ್ಬೋದು, ಅಥವಾ ಈ ಒಂದು ಚೌಕಟ್ಟಿನ ಒಳಗೆ ನಾವು ಹೇಗೆ ಜೀವನ ಮಾಡ್ತಿದ್ದೀವಿ, ಹೇಗೆ ಜೀವನ ಮಾಡಬೇಕು ಅಂತ. ಹಾವನ್ನ ಪೂಜೆ ಮಾಡಬೇಕು ಅಂತ ಇರ್ಬೋದು, ಅಥವಾ ಹಾವು ಕನಸಲ್ಲಿ ಕಂಡ್ರೆ ಏನೋ ಸಮಸ್ಯೆ ಆಗತ್ತೆ ಅಂತ ಇರ್ಬೋದು, ಅಥವಾ ಶುಚಿ ಇಲ್ಲದಿದ್ದರೆ, ಮಡಿ ಇಲ್ಲದಿದ್ದರೆ ಹಾವು ಕಾಣಿಸ್ಕೊಳ್ಳುತ್ತೆ ಅನ್ನುವಂಥ ಒಂದು ನಂಬಿಕೆ ಕೂಡ ಇದೆ. ಸುಬ್ರಹ್ಮಣ್ಯನಿಗೆ ಹರಕೆಯನ್ನು ಕೂಡ ಹೊರ್ತಾರೆ. ಸೊ ಇಂತಹ ಸಂದರ್ಭದಲ್ಲಿ ಕಾಡಿನಲ್ಲಿ ಇರುವಂತಹ ಹುತ್ತದವನ್ನು ಕೆತ್ಕೋದಿರ್ಬೋದು, ನಾಗನನ್ನು ಹುಡ್ಕೋದಿರ್ಬೋದು, ಇದು ಎಷ್ಟರ ಮಟ್ಟಿಗೆ ಸರಿ? ಅವರ ಪಾಡಿಗೆ ಅವು ಜೀವನ ಮಾಡ್ತಾ ಇದ್ದಾವೆ ಅಂದಮೇಲೆ ನಾವು ಯಾಕೆ ಅವುಗಳನ್ನು ಹುಡುಕಬೇಕು ಅನ್ನುವಂತಹ ಪ್ರಶ್ನೆ ಬರುತ್ತೆ. ಇಲ್ಲಿ ನಮ್ಮ ಪೂರ್ವಿಕರು ನಂಬಿಕೊಂಡು ಬಂದಿರುವಂತಹ ಒಂದಿಷ್ಟು ನಂಬಿಕೆಗಳನ್ನು ನಾವು ಈಗ ಪ್ರಶ್ನೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ವಿಚಾರ ಕೂಡ ಬರುತ್ತೆ. ಈಗ ನೋಡಿ, ಕೊಡಗಿನಲ್ಲಿ ಇರಬಹುದು ಅಥವಾ ಪಶ್ಚಿಮ ಘಟ್ಟಗಳಲ್ಲಿ ಇರಬಹುದು, ದೇವರ ಕಾಡು ಅಂತ ಬಿಟ್ಟಿರ್ತಾರೆ. ದೇವರ ಕಾಡು ಅಂತಂದ್ರೆ ಅದು ದೇವರಿಗೆ ಸಂಬಂಧಪಟ್ಟಿದ್ದು, ಅಲ್ಲಿ ದೇವರು ಇರಬಹುದು, ಅಥವಾ ಪ್ರಾಣಿ ಪಕ್ಷಿಗಳಲ್ಲೇ ನಾವು ದೇವರನ್ನ ಕಾಣೋದಿರ್ಬೋದು. ಆ ರೀತಿಯಾಗಿ ದೇವರ ಕಾಡು ಅಂತ ಬಿಟ್ಟಿರ್ತಾರೆ. ಅಲ್ಲಿ ಮರವನ್ನು ಕಡಿಯೋದಿಲ್ಲ ಅಥವಾ ಬೇರೆ ಯಾವುದೇ ರೀತಿಯಾದಂತಹ ಚಟುವಟಿಕೆಯನ್ನು ಜನ ಮಾಡೋದಿಲ್ಲ, ಅಲ್ಲಿಗೆ ಹೋಗೋದಿಲ್ಲ. ಹೋದ್ರೂ ಕೇವಲ ಪೂಜೆ ಮಾಡೋದಕ್ಕೆ ಮಾತ್ರ. ಅದನ್ನು ಯಾಕೆ ಮಾಡೋದಿಲ್ಲ ಅಂತ ವೈಜ್ಞಾನಿಕವಾಗಿ ನೋಡೋದಾದರೆ, ಅರಣ್ಯವನ್ನು ರಕ್ಷಿಸಬೇಕು ಅಂತ, ವನ್ಯ ಮೃಗಗಳನ್ನು ರಕ್ಷಿಸಬೇಕು ಅಂತ. ಆದರೆ ನಮ್ಮ ಹಿಂದಿನವರ ನಂಬಿಕೆ ಪ್ರಕಾರ ಹೋಗೋದಾದರೆ, ಓಕೆ ದೇವರು ಇರ್ತಾನೆ ಅಲ್ಲಿ, ನಾವು ದೇವರಿಗೆ ತೊಂದರೆ ಕೊಡಬಾರ್ದು ಅಂತ. ಸೊ ಈ ಎರಡೂ ಕೂಡ ಬಹಳ ಸ್ವೀಟ್ ಆಗಿರುವಂತಹ ವಿಚಾರಗಳೇ. ವನ್ಯ ಮೃಗಗಳನ್ನು ರಕ್ಷಿಸಬೇಕು ಅನ್ನುವಂತಹ ಕಾರಣಕ್ಕೆ
ಕಾರಣಕ್ಕೆ ಕಾಡಿಗೆ ಹೋಗದೆ ಇರೋದು, ಹಾಗೆಯೇ ಕಾಡಿನಲ್ಲಿ ದೇವರಿದೆ ಅನ್ನುವಂಥ ಕಾರಣಕ್ಕೆ ಕಾಡಿಗೆ ತೊಂದರೆಯನ್ನು ಮಾಡದೇ ಇರೋದು. ಇದು ಎರಡು ರೂಪವನ್ನು ನೀವು ಈ ಸಿನಿಮಾದಲ್ಲಿ ನೋಡ್ತೀರಿ. ಕಾಡಿನಲ್ಲಿ ಹೋಗಿ ಕಾಡಿನ ಪ್ರಾಣಿಗಳನ್ನು ಹೊರಗಡೆ ತಂದು ಅವುಗಳನ್ನು ಮತ್ತೆ ರೆಸ್ಕ್ಯೂ ಮಾಡಿ ಮತ್ತೆ ಕಾಡಿಗೆ ಬಿಡ್ತೀವಿ ಅನ್ನೋದು ಎಷ್ಟು ಸರಿ ಅಂತ ನನಗೂ ಗೊತ್ತಿಲ್ಲ, ನಿಮಗೆ ಗೊತ್ತಿದ್ರೆ ಖಂಡಿತ ತಿಳಿಸಿ. ಯಾಕೆ ಅಂತಂದರೆ ಇಲ್ಲೊಂದು ಲಾಜಿಕ್ ಬರುತ್ತೆ ಆಯಿತಾ. ಏನಂತಂದರೆ ಈ ಕಾಳಿಂಗ ಸರ್ಪ ಮೊಟ್ಟೆಯನ್ನು ಇಡುತ್ತೆ ಅಲ್ವಾ, ಒಂದು 10-15 ಮೊಟ್ಟೆಯನ್ನು ಇಟ್ಟಿದೆ ಅಂತಂದರೆ ಎಕ್ಸಾಕ್ಟ್ಲಿ ಎಷ್ಟು ಮೊಟ್ಟೆ ಇಡುತ್ತೆ ಅನ್ನೋದು ನನಗೂ ಗೊತ್ತಿಲ್ಲ. ಸೊ ಇಟ್ಟಿದೆ ಅಂತಂದರೆ ಕೆಲವೊಂದಿಷ್ಟು ಹಕ್ಕಿಗಳು ತಿಂದ್ಬಿಡುತ್ತೆ, ಇಲ್ಲ ಹಾವೇ ತಿಂದ್ಕೊಂಡು ಬಿಡುತ್ತೆ, ಆಮೇಲೆ ಒಂದು 4-5 ಮೊಟ್ಟೆ ಉಳಿಯುತ್ತೆ, ಅದರಿಂದ ಅಷ್ಟೇ ಮರಿ ಹೊರಗಡೆ ಬರುತ್ತೆ, ಕಾಡಲ್ಲಿ ಹೇಗೋ ಜೀವನ ಮಾಡುತ್ತೆ ಅಂತ. ಅದೇ ಈ ರಿಸರ್ಚ್ ಟೀಮ್ ಏನಾದರೂ ಹೋಗ್ಬಿಟ್ಟು ಅದನ್ನು ರೆಸ್ಕ್ಯೂ ಮಾಡಿದ್ರೆ ಹಾವಿನಿಂದ ಒಂದು 10-12 ಮೊಟ್ಟೆಗಳು ಬರ್ಬೋದು. ಅದಷ್ಟು ಮೊಟ್ಟೆಗಳನ್ನು ಒಡೆದು ಮರಿ ಮಾಡಿಸಿ ನಂತರ ಅದನ್ನು ಕಾಡಿಗೆ ಬಿಟ್ಟರೆ 4ರ ಬದಲು 10-12 ಹಾವುಗಳು ಕಾಡಿನಲ್ಲಿ ಇರ್ಬೋದು. ಈ ಹಾವುಗಳಿಗೆ ಆಹಾರವನ್ನು ಯಾರು ಒದಗಿಸ್ತಾರೆ? ಸರಿಯಾದ ಆಹಾರ ಸಿಗದೇ ಇದ್ದರೆ ಆ ಹಾವುಗಳು ಊರಿಗೆ ಬರ್ಬೋದು, ಜನರಿಗೆ ತೊಂದರೆಯನ್ನು ಕೊಡಬಹುದು ಅನ್ನುವಂತಹ ಒಂದು ಲಾಜಿಕ್ ಕೂಡ ಇದೆ. ನನಗೆ ಗೊತ್ತಿಲ್ಲ ರಕ್ಷಿತ್ ತೀರ್ಥಹಳ್ಳಿಯವರು ಯಾವ ಉದ್ದೇಶವನ್ನು ಇಟ್ಕೊಂಡು ಈ ಸಿನಿಮಾವನ್ನು ಮಾಡಿದ್ದಾರೆ ಅಂತ. ಬಟ್ ನಾನು ಈ ಸಿನಿಮಾದಲ್ಲಿ ತಗೊಳ್ಳುವಂತಹ ಅಂಶ ಏನಂತಂದರೆ, ನಮ್ಮ ಹಿರಿಯರು ಮಾಡ್ಕೊಂಡು ಬಂದಿರುವಂತಹ ನಂಬಿಕೆಗಳಿರ್ಬೋದು, ಸಂಪ್ರದಾಯಗಳಿರ್ಬೋದು, ಅದು ಈಗಿನ ಕಾಲಕ್ಕೂ ಕೂಡ ತುಂಬ ಆ್ಯಪ್ಟ್ ಆಗಿದೆ. ನಾವು ವನ್ಯ ಮೃಗಗಳನ್ನು ರಕ್ಷಿಸಬೇಕು ಅನ್ನೋದು ತುಂಬಾ ಮುಖ್ಯವಾಗಿರುವಂತಹ ವಿಚಾರ. ಇದಕ್ಕೆ ನಾವು ಏನೇನೋ ಸರ್ಕಸನ್ನು ಮಾಡೋ ಬದಲು ಯಾವ್ಯಾವುದೋ ರಿಸರ್ಚ್ ಟೀಮ್ ಬರಬೇಕು, ಗೌರ್ಮೆಂಟ್ ಹತ್ರ ಹೋಗಬೇಕು, ಇದೆಲ್ಲ ಕಾನ್ಫ್ಲಿಕ್ಟ್ಗಳನ್ನು ಬಿಟ್ಬಿಟ್ಟು ಹಿರಿಯರು ಮಾಡ್ಕೊಂಡು ಬಂದ ಹಾಗೇನೆ ದೇವರು ಅಂತ ಪೂಜೆ ಮಾಡಿಕೊಂಡು ಬಂದುಬಿಟ್ರೆ ವನ್ಯಮೃಗಗಳು ಸೇವ್ ಆಗ್ತಾವೇನೋ ಅನ್ನುವಂತಹ ಒಂದು ಥಾಟ್ಸ್ ನಂದು ಈ ಸಿನಿಮಾ ನೋಡಿದ ನಂತರ. ಸೊ ಈಗ ನೀವು ತಿಮ್ಮನ ಮೊಟ್ಟೆಗಳು ಸಿನಿಮಾವನ್ನು ನೋಡಿ ಅಥವಾ ಅದನ್ನು ನೋಡೋಕ್ಕಿಂತ ಮುಂಚೆನೂ ನನ್ನ ಜೊತೆ ಡಿಬೇಟ್ ಮಾಡಬೇಕು ಅಂತಂದರೆ ರಿಸರ್ಚ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ, ಅಥವಾ ಕಾಡನ್ನು ದೇವರ ಕಾಡು ಅಂತ ಬಿಟ್ಬಿಟ್ಟು ಪೂಜೆ ಮಾಡಿ ವನ್ಯಮೃಗಗಳು ಜೀವಿಸೋದಕ್ಕೆ ಅವಕಾಶ ಮಾಡಿ ಕೊಡೋದು ಎಷ್ಟರ ಮಟ್ಟಿಗೆ ಸರಿ, ಇದರ ಬಗ್ಗೆ ಏನು ಅನ್ಸುತ್ತೆ ತಪ್ಪದೆ ನನಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಇನ್ನೊಂದು ಹೊಸ ಇಂಟ್ರೆಸ್ಟಿಂಗ್ ಸಿನಿಮಾದ ಜೊತೆಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್.